ಹೌದು, ಇಂದು ಅಕ್ಷಯ ತೃತೀಯ. ಈ ದಿನ ಸ್ವಲ್ಪವಾದರೂ ಚಿನ್ನ ಖರೀದಿಸಲೇಬೇಕು ಎಂಬ ನಂಬಿಕೆ ಜನರಲ್ಲಿ ಬಲವಾಗಿದೆ. ಮಹಿಳೆಯರು ಮೊದಲೇ ಅಲಂಕಾರ ಪ್ರಿಯರು ಮಾತ್ರವಲ್ಲ, ಆಭರಣ ಪ್ರಿಯರೂ ಆಗಿದ್ದಾರೆ. ಇಂತಹ ಸಮಯದಲ್ಲಿ ಆಭರಣ ಖರೀದಿಸುವುದಕ್ಕಾಗಿಯೇ ಒಂದು ದಿನ ಮೀಸಲಿದೆ ಎಂದರೆ ಅದನ್ನು ಹೇಗೆ ತಪ್ಪಿಸಲಿದ್ದಾರೆ? ಹಾಗಾಗಿಯೇ ಇಂದು ಚಿನ್ನದ ಅಂಗಡಿಗಳು ಮಹಿಳೆಯರಿಂದಲೇ ತುಂಬಿದ್ದವು. ಅಕ್ಷಯ ತೃತೀಯ ದಿನ ಚಿನ್ನ ಖರೀದಿಸಿದರೆ ಅದು ಅಕ್ಷಯವಾಗುತ್ತದೆ ಎಂಬ ನಂಬಿಕೆ ಇರುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರದ ಬಹುತೇಕ ಚಿನ್ನಾಭರಣ ಮಳಿಗೆಗಳಲ್ಲಿ ಜನತೆ ಚಿನ್ನಾಭರಣ ಖರೀದಿಸಲು ಮುಗಿಬಿದ್ದಿದ್ದಾರೆ. ನಗರದ ಬಹುತೇಕ ಚಿನ್ನಾಭರಣ ಮಳಿಗೆಗಳಲ್ಲಿ ಎಂದಿಗಿಂತ ಶುಕ್ರವಾರ ಜನದಟ್ಟಣೆ ಹೆಚ್ಚಾಗಿ ಕಂಡುಬಂತು. ಮದುವೆ ಶುಭಾರಂಭಗಳಿಗಾಗಿ ಚಿನ್ನ ಖರೀದಿಸುವ ಗ್ರಾಹಕರ ಸಂಖ್ಯೆ ಅಧಿಕವಾಗಿದ್ದ ಕಾರಣ ಚಿನ್ನಾಭರಣ ಮಳಿಗೆಗಳಲ್ಲಿ ಬೆಳಗ್ಗೆಯಿಂದಲೇ ವಹಿವಾಟು ಜೋರಾಗಿ ನಡೆಯಿತು. ನಗರ ಮತ್ತು ಗ್ರಾಮೀಣ ಪ್ರದೇಶದ ಗ್ರಾಹಕರು ಚಿನ್ನಾಭರಣ ಮಳಿಗೆಗೆ ಲಗ್ಗೆ ಇಟ್ಟಿದ್ದು, ಅದರಲ್ಲೂ ಮಹಿಳಾ ಗ್ರಾಹಕರ ಸಂಖ್ಯೆ ಅಧಿಕವಾಗಿತ್ತು. ಚಿನ್ನದ ಓಲೆ, ಮೂಗುತಿ, ಸರ, ಉಂಗುರ ಸೇರಿದಂತೆ ವಿವಿಧ ಬಗೆಯ ಚಿನ್ನಾಭರಣಗಳನ್ನು ಖರೀದಿಸುತ್ತಿದ್ದ ದೃಶ್ಯಗಳು ಕಂಡುಬಂದವು. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಚಿನ್ನದ ಬೆಲೆ 30% ಹೆಚ್ಚಾಗಿದೆ. ಆದರೆ ಇಂದು ಚಿನ್ನದ ಬೆಲೆ ಎಂದಿಗಿಂತ ಕೊಂಚ ಇಳಿಕೆಯಾಗಿರುವುದು ಗ್ರಾಹಕರಿಗೆ ಖುಷಿ ತಂದಿದೆ. ಕೆಲವರು ಹೆಚ್ಚಿನ ಪ್ರಮಾಣದಲ್ಲಿ ಚಿನ್ನ ಖರೀದಿಸದಿದ್ದರೂ ಅಕ್ಷಯ ತೃತೀಯ ಶುಭ ದಿನ ತಮ್ಮ ಆರ್ಥಿಕ ಶಕ್ತಿಗೆ ಅನುಗುಣವಾಗಿ ಖರೀದಿಸುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಚಿನ್ನಾಭರಣ ಖರೀದಿಸಲು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಬಂದಿದ್ದ ಯುವತಿ ಮಾತನಾಡಿ, ಅಕ್ಷಯ ತೃತೀಯ ದಿನದಂದು ಚಿನ್ನಾಭರಣ ಖರೀದಿಗೆ ಮಂಗಳಕರ ದಿನವೆಂದು ಪರಿಗಣಿಸಲಾಗುತ್ತದೆ. ಹೀಗಾಗಿ ಇಂದು ಚಿನ್ನ ಖರೀದಿಸಲು ಬಂದಿರುವುದಾಗಿ ಹೇಳಿದರು. ಇವತ್ತು ಅಕ್ಷಯ ತೃತೀಯ. ಅಕ್ಷಯ ಅಂದರೆ ನೆವರ್ ಡಿಕ್ರೀಸಿಂಗ್ ಅಂತ, ಪ್ರಾಸ್ಪರ್ಟಿ, ಜಾಯ್ ಏನೂ ಡಿಕ್ರೀಸ್ ಆಗಲ್ಲ ಅಂತ. ಇವತ್ತು ನಾನು ನಂಬ್ತೀನಿ, ಇವತ್ತೇನಾದರೂ ದೇವ್ರ ಮುಂದೆ ಇಟ್ಟರೆ ಅದು ಡಬಲ್ ಆಗುತ್ತೆ ಅಂತ. ಸೊ ನಾನು ಗೋಲ್ಡ್ ತೊಗೊಳೋದಕ್ಕೆ ಬಂದಿದ್ದೆ. ಇವತ್ತು ಗೋಲ್ಡ್ ತೊಗೊಂಡು ಏನಾದರೂ ದೇವ್ರ ಮುಂದೆ ಗೋಲ್ಡ್ ಇಟ್ಟರೆ ಇನ್ನೂ ಜಾಸ್ತಿ ಬರುತ್ತೆ ಅಂತ ನಾನು ನಂಬ್ತೀನಿ. ನೀವು ನೋಡ್ಬೋದು ಎಷ್ಟು ರಶ್ ಇದೆ ಅಂದರೆ ಲೈಕ್ ಕುತ್ಕೊಳಕ್ಕೂ ಜಾಗ ಇಲ್ಲ. ಎಲ್ಲರೂ ಆಚೆ ವೆಯ್ಟ್ ಮಾಡ್ತಿದ್ದಾರೆ ಕಸ್ಟಮರ್ಸ್ ಎಲ್ಲ, ಅಷ್ಟು ರಶ್ ಇದೆ ಇವತ್ತು. ಅಂದರೆ ಎವ್ರಿ ಇಯರ್ ನಾನು ಅಕ್ಷಯ ತೃತೀಯ ಸೆಲೆಬ್ರೇಟ್ ಮಾಡ್ತೀನಿ. ಬೈ ಸೆಲೆಬ್ರೇಟಿಂಗ್ ಅಕ್ಷಯ ತೃತೀಯ ಐ ಕೀಪ್ ಸಮಥಿಂಗ್ ಸಿಲ್ವರ್, ಇಲ್ಲಾಂದರೆ ಗೋಲ್ಡ್ ತೊಗೊಳಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಸಿಲ್ವರ್ ಆದರೂ ಇಡ್ತೀನಿ ದೇವ್ರ ಮುಂದೆ, ಸೊ ದ್ಯಾಟ್ ಇಟ್ ಡಸಂಟ್ ಡಿಕ್ರೀಸ್ ಅಂತ. ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ನಗರದ ಗಂಗಮ್ಮ ರಸ್ತೆಯಲ್ಲಿ ಬಹುತೇಕ ಚಿನ್ನಾಭರಣ ಮಳಿಗೆಗಳಲ್ಲಿ ಜನಸಂದಣಿ ಹೆಚ್ಚಾಗಿತ್ತು. ಇಡೀ ರಸ್ತೆಯಲ್ಲಿ ಚಿನ್ನ ಖರೀದಿಸಲು ಬಂದಿದ್ದ ಗ್ರಾಹಕರು ಸಾಲಾಗಿ ರಸ್ತೆ ಬದಿ ವಾಹನಗಳನ್ನು ನಿಲ್ಲಿಸಿ ಚಿನ್ನಾಭರಣ ಅಂಗಡಿಗಳಲ್ಲಿ ವಹಿವಾಟು ನಡೆಸುತ್ತಿದ್ದರು. ಪ್ರಸ್ತುತ ಬರ ತೀವ್ರವಾಗಿದ್ದರೂ ಚಿನ್ನ ಖರೀದಿಯ ಮೇಲೆ ಈ ಬರ ಯಾವುದೇ ಪರಿಣಾಮ ಬೀರಿಲ್ಲ ಎಂಬುದು ಚಿನ್ನ ಖರೀದಿಸಿದ ರೀತಿಯಿಂದಲೇ ಅರ್ಥವಾಗುತ್ತಿತ್ತು. ಒಟ್ನಲ್ಲಿ ಅಕ್ಷಯ ತೃತೀಯ ದಿನ ಚಿನ್ನ ಖರೀದಿಸಿದರೆ ಶುಭ ನಡೆಯಲಿದೆಯೋ ಇಲ್ಲವೋ ಗೊತ್ತಿಲ್ಲವಾದರೂ ಚಿನ್ನದ ಅಂಗಡಿಗಳ ಮಾಲೀಕರಿಗಂತೂ ಶುಭ ನಡೆದಿದೆ ಎಂಬುದು ಸತ್ಯ. ಯಾಕೆಂದರೆ ಪ್ರತಿನಿತ್ಯಕ್ಕಿಂತ 10 ಪಟ್ಟು ಹೆಚ್ಚು ಇಂದು ವಹಿವಾಟು ನಡೆಸಿದ್ದು, ಇದರಿಂದ ಅಂಗಡಿ ಮಾಲೀಕರಿಗಂತೂ ಶುಭವಾಗಿದೆ. ಅದೇ ರೀತಿಯಲ್ಲಿ ಚಿನ್ನ ಖರೀದಿಸಿದ ಗ್ರಾಹಕರಿಗೂ ಶುಭ ನಡೆಯಲಿ ಎಂದು ಹಾರೈಸೋಣ ಅಲ್ವೇ. ಇವತ್ತು ಅಕ್ಷಯ ತೃತೀಯ. ಇವತ್ತಿನ ವಿಶೇಷ ಎಲ್ಲ ಬಂಗಾರ ತೊಗೊಬೇಕು ಮನೆಗೆ ಅಂತ ಜನರಿಗೆ ಒಂದು ಇದು ಅವಕಾಶ, ಮತ್ತು ಇದರಿಂದ ಜನರಿಗೆ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ನಂಬಿಕೆ. ಈ ಹಳೆ ಕಾಲದಿಂದನೂ ಒಂದು ಪ್ರತೀತಿ ಬಂದಿದೆ. ಇವತ್ತಿನ ದಿನ ಬಂಗಾರ ತೊಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ, ಬಂಗಾರ ಹೆಚ್ಚಿಗೆ ಮನೆಗೆ ಬರುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಅದೇ ಅನುಸಾರವಾಗಿ ಜನರು ಇವತ್ತು ಬಂಗಾರ ತೊಗೊಳೋದಕ್ಕೆ ಅಂಗಡಿಗಳಿಗೆ ಬರ್ತಾಯಿದ್ದಾರೆ. ಬಂದು ಈ ವರ್ಷ ತೊಗೊಂಡಿರೋದಕ್ಕಿಂತ ಹೆಚ್ಚಾಗಿ ಅವ್ರ ಮನೆಗೆ ವರ್ಷ ಪೂರ್ತಿ ಬಂಗಾರ ಬರ್ತಾ ಇರಲಿ ಅಂತ ನಾವು ಹಾರೈಸ್ಕೊಡ್ತಾ ಇದ್ದೀವಿ. ಅವ್ರಿಗೂ ಚೆನ್ನಾಗಿ ಬಂಗಾರ ಸೇರ್ತಾ ಇದೆ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.